ದರ ಏರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೌಸಲ್ಲೂ ಕೂಡ ಚರ್ಚೆ ಆಯಿತು. ವಿದ್ಯುತ್ ದರ ಏರಿಕೆ ಆಗಿದೆಯಾ? ನೋಡಿ, ಅದೇನಾಗಿದೆ, 2002ರಲ್ಲಿ ನಮ್ಮ KEB ಇತ್ತು. ಆಗ ಅಂದಿನ ಸರ್ಕಾರ ಏನು ಮಾಡಿದ್ರು ಅಂತ ಬಿಟ್ಟರೆ ಬೇರೆ ಬೇರೆ ಭಾಗ ನಮ್ಮ ಎಸ್ಕಾಮ್ಸ್ ಡಿವೈಡ್ ಮಾಡಿದ್ರು, KPTC ಎಲ್ಲ ಡಿವೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಮಾರು 30,000 ಎಂಪ್ಲಾಯಿಗಳು ನಮ್ಮ KEBಯಲ್ಲಿ ಇದ್ದಿದ್ದು, ಅವ್ರನ್ನೆಲ್ಲ ಬೇರೆ ಬೇರೆ ಎಸ್ಕಾಮಿಗೆ ಕೊಟ್ಟರು. ಆವತ್ತು ಅವರಿಗೆ ಇದು ಕೊಡಬೇಕಾಗಿತ್ತಲ್ಲ, ಯಾವುದು ಪೆನ್ಷನು ಮತ್ತು ಗ್ರ್ಯಾಟ್ಯುಟಿ ಫಂಡ್. ಆ ಗ್ರ್ಯಾಟ್ಯುಟಿ ಫಂಡು ಪೆನ್ಷನು ಆ ಟೈಮಲ್ಲಿ KPTCಯಲ್ಲಿಗೆ ಒಪ್ಪಿಸಿದರು. KPTCಯಲ್ಲೂ ಅದನ್ನು ಕೊಡ್ತಾ ಇದ್ದರು, ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಡ್ತಾಯಿದ್ರು. ಸುಮಾರು 12,000 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ. ಈಗ ಸರ್ಕಾರ ಏನು ಹೇಳಿದ್ರೆ ಅದು ಎಸ್ಕಾಮ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಅದಕ್ಕೆ KRCಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ, ಎಸ್ಕಾಮ್ಸ್ ಅವ್ರು ಕೊಟ್ಟಿದ್ದಾರೆ. ಈ ಹಳೆ ಪೆನ್ಷನು ಗ್ರ್ಯಾಟ್ಯುಟಿ ಅದನ್ನು ಗ್ರಾಹಕರೇ ಕೊಡಬೇಕು ದುಡ್ಡು. ಅದರಲ್ಲಿ ಏನಾಯಿತು, FKCCಯಿಂದ ಒಂದು ಕೋರ್ಟಿಗೆ ಹೋಗಿತ್ತು. ಅಲ್ಲಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಮೊನ್ನೆ ಕೇಸು ಕೋರ್ಟಿಂದ ಏನಾಗಿದೆ ಅಂತ ಗ್ರಾಹಕರೇ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ KERC ಅವರು ಈಗ ಆರ್ಡ್ರ್ ಕೊಟ್ಟಿದ್ದಾರೆ. ಏನಂದ್ರೆ 36 ಪೈಸೆ. ಅದರಲ್ಲಿ ಇದು ರೇಟ್ ಜಾಸ್ತಿ ಮಾಡಿದಲ್ಲ, ಇದು ಹಳೆ ಪೆನ್ಷನ್ನು ಇದೆಯಲ್ಲ, ಮತ್ತು ಗ್ರ್ಯಾಟ್ಯುಟಿ ವಿಚಾರದಲ್ಲಿ ಬಂದಿರೋದು, ಗ್ರಾಜ್ಯುಯೇಟ್ ಅದರ ವಿಚಾರ ಬಂದಿರೋದು. ಅದರಿಂದ ಇದು KERC ಆದೇಶ ಪ್ರಕಾರ ಹಳೆದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ, ಅವರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ, ಆ ವಿಚಾರದಲ್ಲಿ ಇವತ್ತು ಆರ್ಡ್ರ್ ಕೊಟ್ಟಿದ್ದಾರೆ 36 ಪೈಸೆ. ನೋಡಿ, ನೀವು ನೆಕ್ಸ್ಟ್ ವೀಕಲ್ಲ, ಅದು ನಾವು ಈಗಾಗಲೇ KERC ಅವರು ಮಾಡ್ತಾರೆ. ಅವ್ರು ಯಾವಾಗ ಕೊಡ್ತಾರೆ ನನಗೆ ಗೊತ್ತಿಲ್ಲ. KERC ಅವರು ಕಳೆದ ಸತಿ ಅವರು ಹೆಚ್ಚಿಗೆ ಮಾಡೇ ಇರಲಿಲ್ಲ, ನಾವು ಇದು ಹೆಚ್ಚಿಗೆ ಮಾಡಲಿಲ್ಲ. ಈ ಸತಿ ಅವ್ರು ಏನು ಕೊಡ್ತಾರೆ ಅಂತ ನೋಡಿದ ಮೇಲೆ ನಾನು ಅದರ ವಿಚಾರದಲ್ಲಿ ಮಾತಾಡ್ತೇನೆ. ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ನನಗೂ ಅದ್ರ ಸಂಬಂಧ ಇಲ್ಲ, ಅದ್ರ ವಿಚಾರನೂ ಗೊತ್ತಿಲ್ಲ. ಈ ಹನಿ ಟ್ರ್ಯಾಪ್ ಏನಿದೆ ಗೊತ್ತಿಲ್ಲ ನನಗೆ. ನಾನೇನು ಹೇಳಲಿಕ್ಕಾಗ್ತದೆ? ನೀವು ಸಾಕಷ್ಟು ನನ್ನ ವಿಚಾರದಲ್ಲಿ ಸಾಕಷ್ಟು ಮಾಡಿದಿರಲ್ಲ. DK ರವಿ ವಿಚಾರದಲ್ಲಿ ಮಾಡಿದಿರ, ಗಣಪತಿ ವಿಚಾರದಲ್ಲಿ ಮಾಡಿದಿರ. ಈಗ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿದೆ, CBI ಇದೆಲ್ಲ ಆರ್ಡ್ರ್ ಮಾಡಿದ್ವಿಲ್ಲ, ಅದ್ರ ವಿಚಾರ ಯಾಕೆ ಮಾತಾಡೋದಿಲ್ಲ? ನಾನು ಬಂದು ನಿಂತರೆ ಆಯಿತು, ನಿಮಗೆ ದ್ರೋಹ ಆಗಿದೆ ಅಂತ ಹೇಳ್ಬೇಕು ತಾನೆ ನೀವು. ಈಗ ಪುನಃ ಒಂದು ಹೊಸದಾಗಿ ಏನೋ ಕೇಳ್ತಿದ್ದಾರೆ. ಹೌದಾ? ಹಂಗೆ ದಯವಿಟ್ಟು ಅದೊಂದು ಬಾಯಿಂದ ಬರಲಿ. ಪುನಃ ನನ್ನನ್ನು ಇದೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಕರ್ನಾಟಕ ಪ್ರಜ್ಞಾವಂತರ ನಾಡು, ಸುಶಿಕ್ಷಿತರ ನಾಡು ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಬೆಳವಣಿಗೆಗಳು ಒಳ್ಳೆಯದಾ? ನೋಡಿ, ನೀವು ಹೇಳೋದೆಲ್ಲ ನಿಜಾಂಶ ಆಗಿರೋಕ್ಕಿಲ್ಲ. ಅದು ನಿಜಾಂಶ ಆದಮೇಲೆ ನೀವು ಅದರ ವಿಚಾರದಲ್ಲಿ ಅವರು ಸರ್ಕಾರ ಇದೆ, ಗೃಹ ಇಲಾಖೆ ಇದೆ, ಅವರು ಕ್ರಮ ತಗೊಳ್ತಾರೆ. ನನಗೂ ಇಂದಿನ ಇಲಾಖೆಗೂ ಅದಕ್ಕೇನು ಸಂಬಂಧ? ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಏನು ಬೇಕಾದರೂ ಮಾತಾಡ್ತಾರೆ. ನಾನು ಜವಾಬ್ದಾರಿ ಇದರಲ್ಲಿದ್ದೇನೆ. ನನಗೆ ಇಂಧನ ಇಲಾಖೆಯ ಇದು ಕೊಟ್ಟಿದ್ದಾರೆ, ಅದರ ವಿಚಾರದಲ್ಲಿ ಮಾತಾಡಿದ್ದಾರೆ, ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಒಬ್ಬರು ಸಚಿವರಿಗೆ 2 ಬಾರಿ ಅಟೆಂಡ್ ಮಾಡಿದರೆ ಸಕ್ಸಸ್ ಆಗಿಲ್ಲ ಅಂತ. ನೋಡಿ, ಅದು ಅವ್ರನ್ನ ಕೇಳಿ, ನಾನೇ ಹೇಳಲಿಲ್ಲ ತಾನೇ. ನಾನು ಹೇಳಿದ್ದೀನಾ? ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಅವ್ರನ್ನ ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಲಿಲ್ಲಲ್ಲ ಅದು. ಇಲ್ಲ ಸರ್, ನಿಮ್ಮ ಸಂಪುಟ ಸಹೋದ್ಯೋಗಿಗಳೊಬ್ಬರು ನಮ್ಮದೇ ಸಚಿವರೊಬ್ಬರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾರು? ನಾನು ಹೇಳಲಿಲ್ಲಲ್ಲ. ನಾನು ಹೇಳಿದ್ದೀನಾ? ನೀವಲ್ಲ ಸರ್, ನಾನು ಹೇಳಲಿಲ್ಲಲ್ಲ. ಸಹೋದ್ಯೋಗಿಗಳು ಸರ್ ಹೇಳಿದ್ರು. ಸಹೋದರ ಅವ್ರನ್ನ ಕೇಳಿ, ಯಾರು ಹೇಳಿದ್ದಾರೆ ಅವ್ರನ್ನ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಯಾರು ಹಂಚ್ಕೊಂಡಿದ್ದಾರೆ ಸರ್ ಮಾಹಿತಿ? ನನ್ನ ಗಮನಕ್ಕೆ ನೀವು ಹೇಳ್ತಾ ಇರೋದ ಕೇಳ್ತಾ ಇದ್ದೀನಿ. ನನಗೆ ಯಾರು ಇದು ವಿಚಾರ ಮಾತಾಡಲಿಲ್ಲ.